ರಾಜ ಅನ್ಯ ಮಾರ್ಗವಿಲ್ಲದೆ ತನ್ನ ಮಗಳನ್ನು ಚವನನಿಗೆ ಧಾರೆ ಎರೆದುಕೊಟ್ಟು ಹೊರಟು ಹೋದ. ಪಶ್ಚಾತ್ತಾಪಗೊಂಡಿದ್ದ ಸುಕನ್ಯೆ ವೃದ್ಧನಾದ ಕುರುಡನಾದ ಪತಿಯನ್ನು ಅತ್ಯಂತ ಭಕ್ತಿಯಿಂದ ಸೇವಿಸಿದಳು. ಹಲವು ವರ್ಷಗಳ ಕಾಲ ತ್ರಿಕರಣ ಪೂರ್ವಕವಾಗಿ ಸುಕನ್ಯೆ ಪತಿಸೇವೆ ಮಾಡಿದಳು. ಅಮಾಯಕತೆಯಿಂದ ತಪ್ಪಾದರೂ ಸುಕನ್ಯೆ ನಿಷ್ಠೆಯಿಂದ ಪತಿ ಸೇವೆ ಮಾಡಿದ್ದು ಅಪೂರ್ವ. ಅದರ ಫಲವು ಅವಳಿಗೆ ದೊರಕಿರಬೇಕಲ್ಲವೇ? ಹೌದು ಪ್ರಭು. ಒಂದು ದಿನ ದೇವಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳು ಬಂದರು. ಸುಕನ್ಯೆ ಅವರನ್ನು ಸ್ವಾಗತಿಸಿ ಸತ್ಕರಿಸಿದಳು. ಸಂತುಷ್ಟರಾದ ಅವರು ನಿಮಗೇನು ಬರಬೇಕು ಎಂದು ಕೇಳಿದರು. ಆಗ ಸುಕನ್ಯೆ ತನ್ನ ಪತ್ತಿಗೆ ದೃಷ್ಟಿಯನ್ನು ಯೌವನವನ್ನು ಬೇಡಿದಳು. ದೇವತೆಗಳಿಗೆ ಕೊಡುವ ಹವಿಸಿನಲ್ಲಿ ತಮಗೂ ಭಾಗ ಕೊಡುವುದಾದರೆ ಆಗಬಹುದು ಎಂದರು. ಅದಕ್ಕೆ ಚವನ ಒಪ್ಪಿಕೊಂಡ. ಅಶ್ವಿನಿ ದೇವತೆಗಳು ಚವನನನ್ನು ಒಂದು ಸಿದ್ಧ ಸರೋವರದಲ್ಲಿ ಮುಳುಗಿಸಿ ಏಳಿಸಿದರು. ಆಗ ಚವನ ಸುಂದರ ತರುಣನಾಗಿದ್ದ. ಅಶ್ವಿನಿ ದೇವತೆಗಳು ಹೊರಟು ಹೋದರು. ಪತಿವ್ರತೆಯಾದ ಸುಕನ್ಯೆ ಮುಂದೆ ಸುಖ ಸಂತೋಷಗಳನ್ನು ಅನುಭವಿಸಿದಳೆ. ಹೌದು ಪ್ರಭು. ಒಂದು ದಿನ ಚವನ ಮಹರ್ಷಿಯೇ ತನ್ನ ಪತ್ನಿಯನ್ನು ಕೇಳಿದರು. ಪ್ರಿಯೆ, ನಿನ್ನ ಪತಿ ಸೇವೆಗೆ ಸರಿಸಾಟಿಯೇ ಇಲ್ಲ.
ನಿನ್ನ ದೇಹಾರೋಗ್ಯವನ್ನು ಲೆಕ್ಕಿಸದೆ ನಿರಂತರವಾಗಿ ನನ್ನ ಸೇವೆಯಲ್ಲೇ ಸೊರಗಿ ಹೋಗಿರುವೆ. ಇನ್ನು ಸಾಕು. ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನನ್ನ ತಪೋಬಲದಿಂದ ನಿನಗೆ ಏನು ಬೇಕಾದರೂ ಕೊಡಬಲ್ಲೆ. ಸ್ವಾಮಿ, ನೀವು ಮನಸ್ಸು ಮಾಡಿದರೆ ಯಾವುದು ತಾನೇ ಅಸಾಧ್ಯ. ನನಗೆ ನಿಮ್ಮ ಸಮಾಗಮದ ಆಸೆ ಆಗಿದೆ. ಸತಿಯ ಕೋರಿಕೆಯನ್ನು ಚವನರು ಈಡೇರಿಸಿದರೆ? ಹೌದು ಪ್ರಭು. ಅವರು 100 ವರ್ಷಗಳ ಕಾಲ ಸುಕನ್ಯೆಯೊಂದಿಗೆ ವಿಹರಿಸಿದರು. ಅವಳ ಮನೋರಥ ತೃಪ್ತಿಯಾದ ನಂತರ ಮತ್ತೆ ತಪಸ್ಸಿಗೆ ಕುಳಿತರು. ಮುಂದೆ ಚವನ ಮಹರ್ಷಿ ಸೋಮಯಾಗ ಮಾಡಿದರು. ನಿರ್ಭೀತಿಯಿಂದ ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗವನ್ನು ನೀಡಿದರು. ಅದನ್ನು ಸಹಿಸಲಾಗದ ದೇವೇಂದ್ರ ಮುನಿಗೆ ಪ್ರಹಾರ ಮಾಡಲು ತನ್ನ ವಜ್ರಾಯುಧವನ್ನು ಎತ್ತಿದ. ಆದರೆ ಚವನರು ಒಂದೇ ಒಂದು ಹೂಂಕಾರದಿಂದ ಅವನ ಕೈಯನ್ನು ಸ್ತಂಭನಗೊಳಿಸಿದರು. ಆಗ ದೇವೇಂದ್ರನು ಚವನರನ್ನು ಮನ್ನಿಸುವಂತೆ ಬೇಡಿಕೊಂಡಾಗ ಅವನ ಕೈ ಮೊದಲಿನಂತಾಯಿತು. ಅಂಥ ಮಹಿಮಾವಂತರಾದ ಚವನ ಮಹರ್ಷಿಯ ಆಶ್ರಮ ಇದು. ಅವರನ್ನು ಕಂಡು ಅವರ ಆಶೀರ್ವಾದ ಪಡೆಯುವುದು ಒಳ್ಳೆಯದು. ಹಾಗೆ ಆಗಲಿ. ಮಹರ್ಷಿ ಚವನ ಹಾಗೂ ಮಾತೆ ಸುಕನ್ಯೆಯ ಆಶೀರ್ವಾದವನ್ನು ಪಡೆಯುತ್ತೇನೆ. ಚವನರನ್ನು ಸುಕನ್ಯೆಯನ್ನು ಯಾಗಕ್ಕೆ ಆಹ್ವಾನಿಸುವುದು ಒಳ್ಳೆಯದು ಪ್ರಭು. ಖಂಡಿತ, ನಾನು ಅವರನ್ನು ಪ್ರಾರ್ಥಿಸುತ್ತೇನೆ. ಸೋದರ, ಅಲ್ಲಿ ನೋಡು. ಆ ಮರದ ಕೆಳಗೆ ಕೆಲವರು ಮುನಿಗಳು ಕುಳಿತಿದ್ದಾರೆ. ಅವರನ್ನು ಕಂಡು ಅವರ ಆಶೀರ್ವಾದ ಪಡೆದು ಹೊರಡೋಣ. ಆಗಲಿ ಸೋದರ, ಹಾಗೆ ಮಾಡೋಣ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಾದ ಲವಕುಶರೆಂಬ ನಾಮಧೇಯವುಳ್ಳ ನಾವು ನಿಮಗೆ ಅಭಿವಂದಿಸುತ್ತೇವೆ. ಮಂಗಳವಾಗಲಿ, ಕೀರ್ತಿಶಾಲಿಗಳಾಗಿ. ಪೂಜ್ಯರೇ, ನಾವು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭು ನಡೆಸುತ್ತಿರುವ ಅಶ್ವಮೇಧ ಯಾಗದ ಸ್ಥಳಕ್ಕೆ ಹೊರಟಿದ್ದೇವೆ. ತಾವು ದಯಮಾಡಿ ಮಾರ್ಗದರ್ಶನ ನೀಡಿ. ಮಕ್ಕಳೇ, ಮಹಾನುಭಾವರಾದ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂದರೆ ಲೋಕವೇ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನಾವು ಕೂಡ ಅಲ್ಲಿಗೆ ಹೊರಟಿದ್ದೇವೆ. ನೀವು ನಮ್ಮ ಜೊತೆ ಬರಬಹುದು. ನಿಮಗೆ ಅಲ್ಲೇನು ಕೆಲಸ? ಯಾವ ಕಾರಣದಿಂದ ಅಲ್ಲಿಗೆ ಹೊರಟಿದ್ದೀರಿ? ನಾವು ಅಲ್ಲಿ ರಾಮಾಯಣ ಕಾವ್ಯ ಗಾಯನ ಮಾಡಲು ಹೋಗುತ್ತಿದ್ದೇವೆ. ರಾಮಾಯಣ ಕಾವ್ಯ ಗಾಯನವೇ? ಅದನ್ನು ನಿಮಗೆ ಯಾರು ಕಲಿಸಿದರು? ಅದನ್ನು ರಚಿಸಿದವರು ಯಾರು? ಮಹಾತ್ಮರಾದ ನಮ್ಮ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳೇ ಅದನ್ನು ರಚಿಸಿದರು. ಅವರೇ ಹಾಡಲು ನಮಗೆ ಹೇಳಿಕೊಟ್ಟರು. ಹೌದೇ? ಆಹಾ, ನೀವು ಪುಣ್ಯವಂತರು. ನಿಮ್ಮ ಗಾಯನವನ್ನು ಕೇಳುವ ಭಾಗ್ಯ ನಮಗೆ ಸಿಗಬಹುದೇ? ನಂತರ ನಾವೆಲ್ಲ ಜೊತೆಯಾಗಿ ಅಶ್ವಮೇಧ ಯಾಗಕ್ಕೆ ಹೋಗಬಹುದು. ಹಾಡುತ್ತೀರಾ? ಹಾಡುತ್ತೇವೆ ಪೂಜ್ಯರೇ, ಖಂಡಿತ ಹಾಡುತ್ತೇವೆ.
ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ, ಶರಣಾಗತರಿಗೆ ಅಭಯ ಶ್ರೀರಾಮ, ದುರುಳರಿಗೆ ದಂಡ ಕೋದಂಡ ರಾಮ. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಹಿರಿಯ ಮಗ ಶ್ರೀರಾಮ ಯವರಾಜನಾಗುವಲಿ, ಆ ದಿವ್ಯ ಕ್ಷಣವನು ತಾನೋಡಿ ನಲಿಯಲಿ ಎನ್ನುವ ದಶರಥನ ಮನದ ಆಸೆ ಮೊಳೆತು. ಗುರುಗಳ ವಿಚಾರ ವಿನಿಮಯವಾಯಿತು, ಮನದ ಆಸೆ ಮೊಳೆತು. ಗುರುಗಳ ವಿಚಾರ ವಿನಿಮಯವಾಯಿತು. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಗುರು ಹಿರಿಯರ ಸಮ್ಮತಿಯಲಿ ಸಂತಸದಿ ರಾಜ ಇರುತ್ತಿರಲು, ಚಿಂತೆಯು ಮರೆಸಿತು ತೇಜ. ಕಿರಿಯ ಪ್ರೇಮದ ರಾಣಿ ಕೈಕೇಯಿಯ ಮನವು ಒಪ್ಪಿತೆ ರಾಮನಭಿಷೇಕ ಎಂಬುದೇ ಚಿಂತೆಯು. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಆಹಾ, ಅದ್ಭುತ! ನಿಜವಾಗ್ಲೂ ಇದು ಗಂಧರ್ವ ಗಾನವೇ. ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕೇಳಿ ಪರಮಾನಂದವಾಯಿತು. ಇಡೀ ಲೋಕವೇ ಈ ನಿಮ್ಮ ಗಾಯನವನ್ನು ಹೇಳಬೇಕು. ಅಶ್ವಮೇಧ ಯಾಗದಲ್ಲಿ ವಿವಿಧ ಕಡೆಗಳಿಂದ ಬಂದ ಜನ ಸೇರಿರುತ್ತಾರಲ್ಲವೇ, ಅದಕ್ಕೆ ಅಲ್ಲಿ ಹಾಡಲು ಹೊರಟಿದ್ದೇವೆ. ಬಹಳ ಒಳ್ಳೆಯ ನಿರ್ಧಾರ. ಕೇಳಿದವರೆಲ್ಲ ಖಂಡಿತ ಪರವಶಗೊಳ್ಳುತ್ತಾರೆ. ನಿಮ್ಮ ಅನುಗ್ರಹಕ್ಕೆ ವಂದನೆಗಳು ಪೂಜ್ಯರೇ. ಇನ್ನು ನಾವು ಯಾಗದ ಸ್ಥಳಕ್ಕೆ ಹೊರಡಬಹುದೇ? ನೀವು ಮಾರ್ಗದರ್ಶನವನ್ನು ನೀಡುತ್ತೀರಲ್ಲವೇ? ನಮ್ಮೊಂದಿಗೆ ಬನ್ನಿ ಮಕ್ಕಳೇ. ನಾವೆಲ್ಲ ಒಟ್ಟಿಗೆ ಅಯೋಧ್ಯ ನಗರಕ್ಕೆ ಹೋಗೋಣ. ನಡೆದಿದೆ ನಡೆದಿದೆ ಅಶ್ವಮೇಧವು, ಕಳೆವುದೇ ಕಳೆವುದೇ ಬ್ರಹ್ಮ ಹತ್ಯೆ ದೋಷವು. ನಡೆದಿದೆ ನಡೆದಿದೆ ಅಶ್ವಮೇಧವು. ದೋಷ ದೂರ ರಾಮನಿಗೆ ದೋಷವೆಲ್ಲಿದೆ, ಲೋಕನೀತಿ ಸಾರುವ ಬಗೆಯೂ ಇಲ್ಲಿದೆ. ಪಾಪ ಯಾವುದೋ ಪುಣ್ಯ ಯಾವುದೋ, ರಾಮನಿಗಿಂತ ಬೇರೆ ತಿಳಿದವರು ಉಂಟೆ. ರಾಮನಿಗಿಂತ ಬೇರೆ ತಿಳಿದವರು ಉಂಟೆ. ನಡೆದಿದೆ ನಡೆದಿದೆ ಅಶ್ವಮೇಧವು. ರಘುವಂಶದ ಕೀರ್ತಿಗೆ ಮತ್ತೊಂದು ಯೋಗ, ಲೋಕ ಜನರ ಪುಣ್ಯಕ್ಕೆ ಈ ಮಹಾಯಾಗ. ದೂರ ಮಾಡುತ್ತ ಚಿಂತೆ ತರಲಿ ನಿಶ್ಚಿಂತೆ, ಏನೇ ಮಾಡಲಿ ರಾಮ ಅದುವೇ ನೀತಿಯಂತೆ. ನಡೆದಿದೆ ನಡೆದಿದೆ ಅಶ್ವಮೇಧವು, ಕಳೆವುದೇ ಕಳೆವುದೇ ಬ್ರಹ್ಮ ಹತ್ಯೆ ದೋಷವು. ನಡೆದಿದೆ ನಡೆದಿದೆ ಅಶ್ವಮೇಧವು.